ಅಭಿ, ದಿವ್ಯಾ, ಇವಾಗ ಹೇಗಿದೆ ಅಭಿ? ಚೆನ್ನಾಗಿದ್ದೀನಮ್ಮ. ಸಾರಿ ಅಭಿ, ಇದೆಲ್ಲ ನನ್ನಿಂದಾನೆ, ನನ್ನ ಹಠದಿಂದಾನೆ ಅಲ್ವಾ ನಿನ್ ಪ್ರಾಣಕ್ಕೆ ಅಪಾಯ ಆಯ್ತು. ಇಲ್ಲ ಅಮ್ಮ, ತಪ್ಪು ನಂದೆ, ನಿನಗೆ ನೋವು ಕೊಟ್ಟೆ. ಸಾರಿ ಅಮ್ಮ. ನೀನೇನ್ ತಪ್ಪು ಮಾಡ್ದೆ ಅಂತ ಚಿಕ್ಕ ಹುಡುಗ ಅಂತಾನೋ ನೋಡ್ದೇನೆ ಶಿಕ್ಷೆ ಕೊಟ್ಟೆ. ನಿನ್ನ ಮಾತು ಕೇಳದೆ ಇದ್ದಿದ್ದು ತಪ್ಪು ನಂದೇ ಅಲ್ವಾ ಅಮ್ಮ? ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಿದೆ. ಅದಕ್ಕೆ ಒಂದು ತಾಯಿ ತಪ್ಪು ಮಾಡ್ದೆ ಅಂತ ಮಗನಿಗೆ ಸಾರಿ ಕೇಳೋದು, ಈ ಕಡೆ ಮಗ ತಪ್ಪು ಮಾಡ್ದ ಅಂತ ಅಮ್ಮಂಗೆ ಸಾರಿ ಹೇಳೋದು ತುಂಬಾನೇ ಚೆನ್ನಾಗಿದೆ. ನಮ್ಮಮ್ಮ ಏನು ತಪ್ಪು ಮಾಡಿಲ್ಲ ಆಂಟಿ. ನಮ್ಮಮ್ಮ ತಲೆ ತಗ್ಸೋದು ನಂಗೆ ಇಷ್ಟ ಇಲ್ಲ. ನೀನು ತಲೆ ಎತ್ಕೊಂಡು ಬದುಕಬೇಕು ಅಂತಾನೆ ಅಲ್ವೇನೋ ನನ್ನ ಪ್ರಯತ್ನ. ನೀನು ತಪ್ಪು ಮಾಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅಮ್ಮ, ನೀನು ತಪ್ಪು ಮಾಡಿಲ್ಲ, ಅಣ್ಣನೂ ತಪ್ಪು ಮಾಡಿಲ್ಲ, ತಪ್ಪೆಲ್ಲ ನಂದೆ. ನೀನೇನ್ ತಪ್ಪು ಮಾಡಿದ್ಯಮ್ಮ? ತಪ್ಪೆಲ್ಲ ದಿವ್ಯಾದೇ ಆಂಟಿ, ಅವಳೇ ತಪ್ಪು ಮಾಡಿದ್ದು. ದಿವ್ಯಾ ಏನ್ ತಪ್ಪು ಮಾಡಿದ್ಲು ಅಭಿ? ಅವನ ಜೊತೆ ಕ್ಲೋಸ್ ಆಗಿದ್ದೆ ದಿವ್ಯಾ ಮಾಡಿದ ತಪ್ಪು. ಅವನ್ನ ತುಂಬಾ ಹಚ್ಕೊಂಡಿದ್ದೆ ದಿವ್ಯಾ ಮಾಡಿದ ತಪ್ಪು. ಅದ್ರಲ್ಲಿ ತಪ್ಪೇನಿದೆ ಅಭಿ? ಇದೇ ಆಂಟಿ, ನಮ್ಮ ಸಮಾನರ ಜೊತೆ ಸ್ನೇಹ ಮಾಡಬೇಕು ಅಂತ ತಾತ ಯಾವಾಗೂ ಹೇಳ್ತಿದ್ರು. ಅದನ್ನ ಮರೆತು ದಿವ್ಯಾ ಅವನ ಜೊತೆ ಸ್ನೇಹ ಮಾಡಿದ್ಲು. ಅವನಿಂದ ನಾವು ತುಂಬ ಕಷ್ಟಪಟ್ವಿ. ಜಯಂಕಲಿಂದ ನೀನೇನು ಕಷ್ಟಪಟ್ಟೆ ಅಭಿ? ಅವ್ನು ಮಿಸ್ ಆಗಿದ್ದಕ್ಕೆ ಅಲ್ವಾ ಪೊಲೀಸರು ನಮ್ಮ ಮೇಲೆ ಅನುಮಾನಿಸಿದ್ದು. ಅವನಿಂದಾನೇ ಅಲ್ವಾ ನಾವು ದೇವಸ್ಥಾನದಲ್ಲಿ ಇರಬೇಕಾಯ್ತು. ಅವನು ನಮ್ಮ ಮನೆಗೆ ಬಂದಿದ್ದಕ್ಕೆ ಅಲ್ವಾ ನಾನು ಅವನ್ನ ಬೈದಿದ್ದು. ಅಮ್ಮ ನಂಗೆ ಬೈದು ಪನಿಷ್ಮೆಂಟ್ ಕೊಟ್ಲು, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು. ಹಾಸ್ಪಿಟಲಲ್ಲಿ ನಿನ್ನ ನೋಡ್ಕೊಂಡಿದ್ದು ಜೈ ಸರೇ ಅಲ್ವಾ ಅಭಿ? ನಿನ್ಗೋಸ್ಕರ ದೊಡ್ಡ ದೊಡ್ಡ ಡಾಕ್ಟರ್ಸ್ನೆಲ್ಲ ಕರೆಸಿದ್ದಾರೆ. ನೀನು ಡಿಸ್ಚಾರ್ಜ್ ಆಗೋವರೆಗೂ ಹತ್ರ ಇದ್ದು ನೋಡ್ಕೊಂಡಿದ್ದಾರೆ. ತಾನು ಮಾಡಿದ ತಪ್ಪನ್ನ ತಾನೇ ಸರಿ ಮಾಡ್ಕೊಂಡ, ಅದನ್ನ ಮೀರಿ ಇನ್ನೇನು ಮಾಡಿಲ್ಲ. ಜಯಂಕಲ್ ತುಂಬಾ ಒಳ್ಳೆಯವ್ರ ಅಭಿ. ನೀನ್ ಅನಾವಶ್ಯಕವಾಗಿ ರಾಮಕೃಷ್ಣ ಅಂಕಲ್ ಚಂದ್ರಿಕಾಂಟಿ ಮಾತು ಕೇಳಿ ಜಯಂಕಲ್ ಇಂದ ದೂರ ಆಗ್ತಿದ್ಯಾ. ನಾನೇನ್ ಮಾಡ್ಬೇಕು ನನಗೆ ಗೊತ್ತು ಕೇಶವ, ನಂಗೇನು ಹೇಳ್ಬೇಡ. ಹಾಗನ್ಬೇಡ ಅಭಿ, ನಿಮ್ಮ ಅಪ್ಪನೇ ಇದ್ದಿದ್ರೆ ಇದನ್ನೆಲ್ಲ ನೋಡ್ಕೋತಿದ್ರು. ನಮ್ಗೆ ಯಾರೋ ಒಬ್ರು ಸಹಾಯ ಅಗತ್ಯ ಕಣೋ, ಎಲ್ರೂ ಆರೋಪಿಸಬಾರ್ದು. ಅಪ್ಪನ ಅಗತ್ಯ ನಮ್ಗಿಲ್ಲ ಅಮ್ಮ, ಅವನ ಅಗತ್ಯ ಅಂತೂ ಇಲ್ವೇ ಇಲ್ಲ. ಹಾಗಲ್ಲ ಅಭಿ. ಪ್ಲೀಸ್ ಅಮ್ಮ, ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ. ಆದರೆ ಅಪ್ಪನ ಬಗ್ಗೆ ಅವನ ಬಗ್ಗೆ ಏನೂ ಹೇಳ್ಬೇಡ. ಅವ್ರಂದ್ರೆ ನಂಗೆ ಇಷ್ಟ ಇಲ್ಲ. ಬಲವಂತವಾಗಿ ಅವನ್ನ ಇಷ್ಟಪಡು ಅಂದರೆ ಮನೆ ಬಿಟ್ಟು ಹೊರಟೋಗ್ತೀನಿ. ಅದೇನ್ ಮಾತು ಅಭಿ? ಅಮ್ಮನ್ ಬಿಟ್ಟು ಹೋಗ್ಬಿಡ್ತೀಯಾ? ಅವ್ನು ನಮ್ಮ ಮನೆಗೆ ಬಂದರು, ದಿವ್ಯಾ ಅವನ ಮನೆಗೆ ಹೋದ್ರು ನಡೆಯೋದು ಅದೇ ಆಂಟಿ. ನಾನು ನಮ್ಮ ಅಮ್ಮಂಗೆ ದೂರ ಆಗ್ತೀನಿ ಅಷ್ಟೇ. ಅದಕ್ಕೆ ಅಭಿ ಯಾಕೆ ಹೇಳ್ತಿದ್ದಾನೆ ಅರ್ಥ ಆಗ್ತಿಲ್ಲ. ಆದ್ರೆ ಕೆಲವು ದಿನದವರೆಗೂ ಆ ಮನೆಯಿಂದ ದೂರನೇ ಇರಿ. ನಿಧಾನವಾಗಿ ಅಭಿಲಿ ಬದಲಾವಣೆ ಬರ್ಬೋದು. ನನಗೂ ಹಾಗೆ ಅನಿಸ್ತಿದೆ. ಅದಕ್ಕೆ ಜೈಸರ್ನ ಅಭಿ ಅರ್ಥ ಮಾಡ್ಕೊಳ್ಳೋವರೆಗೂ ದಿವ್ಯನ ಆ ಮನೆಗೆ ಕಳ್ಸಲ್ಲ. ಅದೇ ಒಳ್ಳೇದು. ಇದೆಲ್ಲ ರಾಮಕೃಷ್ಣ ಅಂಕಲ್ ಚಂದ್ರಿಕಾ ಅಂಟಿದೆ. ಅಪ್ಪನ ಹತ್ರ ಹೇಳಿ ಒಂದು ಗತಿ ಕಾಣಿಸ್ಬೇಕು.
ಹಾಸ್ಪಿಟಲ್ ಹೋದವರು ಇನ್ನೂ ಬರಲೇ ಇಲ್ವಲ್ಲ ಕಲ್ಪನಾ? ಅಲ್ಲೇನು ಸಮಸ್ಯೆ ಆಗಿರಲ್ಲ ಅಲ್ವಾ? ಭಯ ಪಡಬೇಡಿ ಅಜ್ಜಿ, ಕೊಬ್ಬರಿನಲ್ಲಿ ಹೂ ಬಂದಿತ್ತಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. ಅಲ್ನೋಡಿ, ಬಂದ್ರು ಅಂತ ಅನ್ಸತ್ತೆ ಅಜ್ಜಿ. ಬಂದ್ಯಾ ಜೈ? ಅಭಿ ಹೇಗಿದ್ದಾನೆ? ಅವ್ರಮ್ಮ ಹೇಗಿದ್ದಾಳೆ? ಎಲ್ರು ಚೆನ್ನಾಗೇ ಇದ್ದಾರೆ ಅಜ್ಜಿ. ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರು. ದಿವ್ಯಾ ಎಲ್ಲಿ ಜೈ? ಅವ್ರ ಮನೇಲಿದ್ದಾಳೆ ಚಿಕ್ಕಮ್ಮ. ಇದೇನ್ ಜೈ, ದಿವ್ಯಾ ನಿನ್ ಜೊತೆ ತಾನೇ ಬಂದಿದ್ದು, ಮನೆಗೆ ಕರ್ಕೊಂಡ್ ಬರ್ಲಿಲ್ವಾ? ದಿವ್ಯಾ ನಮ್ಮನೆಗೆ ಯಾಕೆ ಬರ್ತಾಳಜ್ಜಿ? ಅವ್ರ ಅಮ್ಮ ಅಣ್ಣ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರು, ಅವ್ರ ಜೊತೆಗೆ ದಿವ್ಯಾನು ಹೋದ್ಲು. ನಿನ್ನೆ ರಾತ್ರಿ ಎಲ್ಲ ನಮ್ ಜೊತೆ ಇದ್ದ ಹುಡುಗಿ ಇವತ್ತು ಅವ್ರ ಜೊತೆ ಹೊರಟೋದ್ಲಾ? ಏನಮ್ಮ ನೀನು? ದಿವ್ಯಾ ನಮ್ ಜೊತೆ ಇರೋ ಹುಡುಗಿನ ಹೊರತು ನಮ್ಮ ಹುಡುಗಿ ಅಲ್ವಲ್ಲ, ಜೊತೆಗೆ ಜೈ ಮಗಳು ಕೂಡ ಅಲ್ಲಲ್ವಾ? ಅದೇನ್ ರಾಮಕೃಷ್ಣ ಹೀಗೆ ಹೇಳ್ತೀಯಾ? ದಿವ್ಯಾ ನಮ್ಮನೆ ಹುಡುಗಿ ಅಲ್ದೆ ಹೋದ್ರು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದೀವಲ್ವಾ? ಹೇಗ್ ನೋಡ್ಕೊಂಡ್ರು ದಿವ್ಯಾ ಈ ಮನೆ ಮಗಳು ಅಲ್ಲ ಅಲ್ವಾ ಅಜ್ಜಿ? ಯಾರ ಮಗಳಾಗಿದ್ರೇನು, ನಾವಂದ್ರೆ ದಿವ್ಯಾಗಿಷ್ಟ ಅಲ್ವಾ ನಾಣಿ? ಕೆಲವು ಸಂಬಂಧಗಳು ಹೊರಗಡೆ ಇಟ್ರೇನೆ ಒಳ್ಳೇದು ಚಿಕ್ಕಮ್ಮ. ಮನಸ್ಸಿಗೆ ತಗೊಂಡ್ರೆ ನೋವು ಪಡ್ಬೇಕಾಗತ್ತೆ. ಹಾಗಿದ್ಮೇಲೆ ಮದ್ವೆ ಮಾಡ್ಕೊಳ್ಳೋ, ಯಾಕೆ ನೋವು ಪಡ್ಬೇಕು? ಅಜ್ಜಿ, ಹೌದು ಕಣೋ, ದಿವ್ಯಾ ನಿನ್ ಜೊತೆ ಇದ್ರೆ ಸಂತೋಷವಾಗಿರ್ತೀಯ. ದಿವ್ಯಾ ಇಲ್ಲ ಅಂದ್ರೆ ಏನೋ ಕಳ್ಕೊಂಡಿರೋ ಹಾಗೆ ಚಿಂತೆ ಮಾಡ್ತಿರ್ತೀಯ. ನಿನ್ ಹೀಗ್ ನೋಡಕ್ ಆಗ್ತಿಲ್ಲ ಕಣೋ. ಅದಕ್ಕೂ ನಾನ್ ಮದ್ವೆ ಮಾಡ್ಕೊಳ್ಳೋದಕ್ಕೂ ಏನ್ ಸಂಬಂಧ ಅಜ್ಜಿ? ಸಂಬಂಧ ಇದೆ ಕಂದ. ಈಗಷ್ಟೇ ಹೇಳ್ದೆ ಅಲ್ವಾ, ಹೊರಗಿನ ಸಂಬಂಧಗಳ ಮೇಲೆ ಪ್ರೀತಿ ಬೆಳೆಸ್ಕೋಬಾರ್ದು ಅಂತ. ಅದೇ ನೀನ್ ಮದ್ವೆ ಮಾಡ್ಕೊಂಡ್ರೆ ನಿನಗ್ ಮಕ್ಳಾಗತ್ತೆ, ಅವ್ರು ನಿನ್ ಜೊತೆನೇ ಇರ್ತಾರೆ. ಟಾಪಿಕ್ ಏನ್ ಚಂದ್ರಿಕಾ, ಮದ್ವೆ ಕಡೆಗೆ ತಿರುಗುತ್ತೋ? ಇವನ್ ಗಂಗಾನ ನೋಡದೆ ಇರೋದು ನಿತ್ಯಾಕ್ ಪ್ಲಸ್ ಆಯ್ತು. ಮತ್ ನಾವು ಎಂಡ್ ಮಾಡೋಣವಾ, ಸಪೋರ್ಟ್ ಮಾಡೋಣವಾ? ಸ್ವಲ್ಪ ಹೊತ್ತು ಕಾಮ್ ಆಗಿರೋಣ, ಜೈ ಏನಂತನೂ ಕೇಳೋಣ. ಹೌದು ಸರ್, ನಿಮ್ಮನ್ನ ದಿವ್ಯ ಇಷ್ಟಪಡ್ತಿದ್ರು, ಅದು ಅಭಿಗೆ ಇಷ್ಟ ಇಲ್ಲ. ಅದರಿಂದ ಅವ್ರಮ್ಮ ನೋವು ಪಡ್ತಿದ್ದಾರೆ. ನಮ್ಮಿಂದ ಅವ್ರ ಮಧ್ಯೆ ಜಗಳ ಯಾಕೆ ಸರ್? ಅದಕ್ಕೆ ಅಲ್ವಾ ನಾಣಿ ಆ ಮನೆಗೆ ಹೋಗ್ದೇನೆ, ದಿವ್ಯನ ನೋಡ್ದೇನೆ ಹಾಗೆ ವಾಪಸ್ ಬಂದಿದ್ದು. ನೀನ್ ಮಾತ್ರ ಬಂದಿದ್ಯಾ ಜೈ, ನಿನ್ ಜೊತೆ ನಿನ್ ಮನ್ಸ್ ಬಂದಿಲ್ಲ. ಅದು ಅಲ್ಲೇ ದಿವ್ಯಾ ಹತ್ರನೇ ಇದೆ. ನನ್ನನ್ನು ಏನ್ ಮಾಡು ಅಂತೀಯ ಅಜ್ಜಿ? ನಾನು ಏನನ್ನೇ ಇಷ್ಟಪಟ್ರು ಅದು ನನ್ನಿಂದ ದೂರ ಆಗತ್ತೆ. ಚಿಕ್ಕದ್ರಲ್ಲಿ ಅಮ್ಮ, ಆಮೇಲೆ ಗಂಗಾ, ಇವಾಗ ದಿವ್ಯಾ. ಯಾವಾಗ್ಲೂ ನಾನು ಒಂಟಿನೇ ಅಜ್ಜಿ. ನೀನು ಪ್ರೀತಿನ ಬಯಸ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿದೆ ಜೈ, ಆದ್ರೆ ನಿನ್ನನ್ನು ಬಯಸ್ತಿದ್ದಾರೆ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಒಂದ್ಸಲ ನಿತ್ಯ ಮುಖ ನೋಡೋ, 7 ವರ್ಷದಿಂದ ನಿನಗೋಸ್ಕರ ಕಾಯ್ತಿದ್ದಾಳೆ. ಮೊದ್ಲು ನಿನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದು ಅವಳೇ ಕಣೋ. ಅಕ್ಕನ್ಗೋಸ್ಕರ ನಿನ್ನನ್ ತ್ಯಾಗ ಮಾಡಿದ್ಲು, ತಂಗಿಗೋಸ್ಕರ ತ್ಯಾಗ ಮಾಡಿ ಗಂಗಾ ಹೊರಟೋದ್ಲು. ಆ ಸ್ಥಾನನ ನಿತ್ಯ ತುಂಬಬೇಕು ಅನ್ಕೊಂಡಿದ್ದಾಳೆ. ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಹಗಲು ರಾತ್ರಿ ಅಂತ ನೋಡ್ದೆ, ಮರ್ಯಾದೆ ಬಗ್ಗೆನೂ ಯೋಚನೆ ಮಾಡ್ದೆ ನಿನ್ ಸುತ್ತ ತಿರುಗ್ತಾ ಇದ್ದಾಳ ಕಣೋ. ಅವಳ ಬಗ್ಗೆ ಯೋಚನೆ ಮಾಡು ಜೈ. ಹೌದು ಕಂದ, ನಿತ್ಯನ ನೀನ್ ಮದ್ವೆ ಮಾಡ್ಕೊಂಡ್ರೆ ನಮ್ಗೆಲ್ರಿಗೂ ಗಂಗಾ ಇಲ್ದಿರೋ ಲೋಪಾನ ನಿತ್ಯ ತೀರಿಸ್ತಾಳೆ. ನಿಮಗ್ ಮಕ್ಕಳಾಗತ್ತೆ, ಮಕ್ಕಳು ಇಲ್ದಿರೋ ಲೋಪಾನೂ ತೀರುತ್ತೆ. ನಿಜ ಸರ್, ಈ ಮನೆಗೆ ಮತ್ತೆ ಹಳೆ ಕಳೆ ಬರುತ್ತೆ.
ಸಂತೋಷದಿಂದ ಈ ಮನೆ ತೇಲಾಡುತ್ತೆ. ನಿತ್ಯ ಮೇಡಮ್ ಅವ್ರನ್ನ ಮದುವೆ ಮಾಡ್ಕೊಳ್ಳಿ ಸರ್. ಚಂದ್ರಿಕಾ, ಇವಾಗ ನಮ್ ರಿಯಾಕ್ಷನ್ ಏನು? ಹೇಳ್ಬೇಕಾಗಿರೋದು ಜೈ, ನಾವಲ್ಲ. ಹೇಳು ಜೈ, ನಿನ್ನ ಉತ್ತರಕ್ಕೋಸ್ಕರನೇ ನಾವೆಲ್ಲ ಕಾಯ್ತಾ ಇದ್ದೀವಿ. ನೀನ್ ಸಂತೋಷವಾಗಿದ್ರೇನೆ ನಾವು ಸಂತೋಷವಾಗಿರ್ತೀವಿ. ಜೈ, ಹಾಗೆ ಹೋಗ್ಬೇಡ, ಏನಾದ್ರೂ ಹೇಳು. ಜೈಗೆ ಬಲವಂತ ಮಾಡಬೇಡಿ ಅಜ್ಜಿ. ಅವನ ಮನಸ್ಸಲ್ಲಿ ಏನಿದ್ಯೋ ಯೋಚನೆ ಮಾಡೋದಕ್ಕೆ ಬಿಡಿ. ಇನ್ನು ಯೋಚನೆ ಮಾಡೋಕೇನಿದ್ಯಮ್ಮ? ನಾನ್ ಸಾಯೋಕ್ ಮುಂಚೆ ಅವನ್ ಮದ್ವೆ ನೋಡ್ಬೇಕು. ನೋಡೋಕ್ ಮುಂಚೆ ಸಾಯ್ತೀನೇನೋ ಅಂತ ಭಯ ಆಗ್ತಿದೆ. ಮುದುಕಿ ಕಾಮಿಡಿ ಕೂಡ ಮಾಡ್ತಾಳೆ ಚಂದ್ರಿಕಾ. ಮತ್ತೆ ಇಲ್ಲ ಅಂದ್ರೆ ಇವಳು ಯಾವಾಗ ಸಾಯೋದು? ಇದೇನ್ ಮಾತಾಡ್ತಿದ್ದೀರಾ ಅಜ್ಜಿ? ನಿಮ್ಗೇನು ಆಗಲ್ಲ. ಏನಾಗುತ್ತೋ ಯಾರಿಗ್ ಗೊತ್ತಮ್ಮ. ಅವನು ನನ್ನ ಮಾತು ಮಾತ್ರ ಕೇಳ್ತಾನೆ. ನಾನು ಹೊರಟೋದ್ರೆ ಅವನು ಒಂಟಿ ಆಗ್ಬಿಡ್ತಾನೆ. ನಾನ್ ಜೈನ ಹೆರ್ಲಿಲ್ಲ ಅಂದ್ರು ಜೈಗೆ ನಾನ್ ಹೆತ್ತ ತಾಯಿನೇ ಅಜ್ಜಿ. ನಾನು, ನೀನು, ನಾಣಿನೋ ಜೈಗೆ ಜೊತೆ ಅಲ್ಲಮ್ಮ. ಗಂಡಿಗೆ ನಿಜವಾದ ಜೋಡಿ ಅಂದ್ರೆ ಹೆಂಡ್ತಿನೇ. ಜೈ ನಿತ್ಯನ ಮದ್ವೆ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನಿತ್ಯಗೆ ಅನ್ಯಾಯ ಆಗ್ಬಾರ್ದು. ಬೇಜಾರು ಮಾಡ್ಕೋಬೇಡಿ ಅಜ್ಜಿ. ಜೈ ಇಷ್ಟನೇ ನನ್ನ ಇಷ್ಟ. ಇಲ್ಲ ಮೇಡಮ್, ನಿಮ್ಗೂ ಸರ್ಗೂ ಯಾವತ್ತಿದ್ರೂ ಮದುವೆ ಆಗತ್ತೆ. ನೀನ್ ಮಾಡೋ ಮದ್ವೆನಾ? ನೀವ್ ಯಾಕ್ರಿ ಆವೇಶ ಪಡ್ತೀರಾ? ನಿಜನೇ ನಾಣಿ ಅವ್ರೆ. ಆದ್ರೆ ಜೈಗೆ ಇಷ್ಟ ಇಲ್ಲ ಅಂದ್ರೆ ನನಗೂ ಇಷ್ಟ ಇಲ್ಲ. ಇಲ್ಲಮ್ಮ, ನಾನ್ ಸಾಯೋದ್ರೊಳಗೆ ನಿನ್ ಮದ್ವೆ ಮಾಡೇ ಹೋಗ್ತೀನಿ. ಇದು ಸತ್ಯ. ಹಾಗಾದ್ರೆ ಈ ಮುದುಕಿ ಅಷ್ಟು ಬೇಗ ಸಾಯಲ್ಲ ಅಂತ ಆಯ್ತು. ಗಂಗಾ ನೋಡಿದ್ರೆ ನಿಜವಾಗ್ಲೂ ಸಾಯಲ್ಲ. ಆ ಚಾನ್ಸ್ನ ನಾವು ಹೇಗೂ ಕೊಡಲ್ಲಲ್ವಾ? ದೇವ್ರು ಕೊಡ್ತಾನೇನೋ ರೀ. ದೇವ್ರ ಮೇಲ್ ಭಾರ ಹಾಕಿ ಇಷ್ಟು ದಿನ ಸುಮ್ಮನೆ ಇದ್ದೆ. ಈಗ ನಾನೇ ಪ್ರಯತ್ನ ಪಡ್ತೀನಿ. ಈ ಮದ್ವೆ ಮಾಡಿಸ್ತೀನಿ. ಅಲ್ಲಿವರೆಗೂ ಹೇಗಾದ್ರೂ ನನ್ನ ಪ್ರಾಣನ ಹಿಡ್ಕೊಂಡಿರ್ತೀನಿ. ಹೌದಜ್ಜಿ, ಎಲ್ರೂ ಮನ್ಸು ಮಾಡಿದ್ರೆ ಸರ್ನ ಒಪ್ಪಿಸ್ಬಹುದು. ಎಲ್ರೂ ಸೇರಿ ಪ್ರಯತ್ನ ಮಾಡೋಣ. ಜೈ ಹೆಚ್ಚು ಕಮ್ಮಿ ಗಂಗಾನ ಮರ್ತೋಗಿದ್ದಾನೆ. ದಿವ್ಯಾಳಲ್ಲಿ ಗಂಗಾನ ನೋಡ್ತಿದ್ದಾನೆ. ಈ ಮದ್ವೆ ಕೂಡ ಆದ್ರೆ ದಿವ್ಯಾನು ಮರ್ತೋಗ್ತಾನೆ. ಏನೋ ಒಂದ್ ಮಾಡಿ ಜೈಗೂ ನಿತ್ಯಂಗೂ ಮದ್ವೆ ಮಾಡಿಸ್ಬಿಡೋಣ. ಹಬ್ಬ, ಇವ್ರು ಹಗಲ್ಗನ್ಸು ಕಾಣ್ತಿದ್ದಾರೆ ಚಂದ್ರಿಕಾ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ಲಿ ಬಿಡ್ರಿ. ನಾವು ಮಾಡೋ ಕೆಲಸ ನಾವು ಮಾಡೋಣ. ಯಾರಿಗೂ ಹೇಳ್ಬೇಡ ಕೇಶವ. ಯಾಕೆ ಅಂತ? ಅದರಿಂದ ಸ್ವಲ್ಪ ಸಮಸ್ಯೆ ಬರುತ್ತೆ. ನಮ್ಮಮ್ಮ ಹಿಂಸೆ ಪಡ್ತಾಳೆ, ಅದು ನಂಗೆ ಇಷ್ಟ ಇಲ್ಲ. ಏನೋ ಕೇಶವ, ಶಂಕರಾಭರಣ ಶಂಕರಶಾಸ್ತ್ರಿಗಳ ತರ ಆ ಕಡೆ ನೋಡ್ಕೊಂಡು ದೀರ್ಘವಾಗಿ ಯೋಚನೆ ಮಾಡ್ತಾ ಇದ್ಯಾ? ಅಮ್ಮ, ನಾವು ದೇವಿಪುರಕ್ಕೆ ಯಾಕೆ ಹೋಗಿದ್ವಿ? ಯಾಕೆ ಅಂದ್ರೆ ನಿಮ್ಮಪ್ಪನ್ನ, ಆ ಊರ್ನ, ಹೊಲನ, ಜನರನ್ನ, ದೇವಸ್ಥಾನನ, ದೇವರನ್ನ ನೋಡಕ್ ಹೋಗಿದ್ವಿ. ಅಮ್ಮ, ಆ? ಅಪ್ಪಂಗೆ ಮರು ಜಾಸ್ತಿ ಆಗಿರೋ ಹಾಗೆ ನಿಂಗೂ ಮರು ಜಾಸ್ತಿ ಆಗಿದ್ಯಾ? ಅದೇನೋ ಹಾಗಂತಿದ್ಯಾ? ಇಲ್ಲ ಅಂದ್ರೆ ಏನಮ್ಮ? ದೇವಿಪುರಕ್ಕೆ ಹೋಗಕ್ ಮುಂಚೆ ನನಗೇನ್ ಹೇಳಿದ್ದೆ? ಜಾನಕಿ ಅದ್ಕೆ ಅವರು ನಿತ್ಯ ಮೇಡಮ್ ಅವರು ನೋಡಕ್ ಒಂದೇ ತರ ಇದ್ದಾರೆ ಅಂತ ಹೇಳ್ದೆ ಅಲ್ವಾ? ಆ ವಿಷಯ ನಾವ್ ಅಪ್ಪಂಗೆ ಹೇಳ್ಬೇಕು ಅಂತಾನೆ ದೇವಿಪುರಕ್ಕೆ ಹೋಗಿದ್ದಲ್ವಾ? ಆದ್ರೆ ನೀನ್ ಹೇಳಲಿಲ್ಲ, ನನಗೂ ಹೇಳಕ್ ಬಿಡ್ಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಏನೇನೋ ನೆಪ ಹೇಳಿ ಪ್ಲೇಟ್ ತಿರ್ಗಿಸ್ದೆ. ಅಂದ್ರೆ ಅವತ್ ಅಬ್ಬಿಗೋಸ್ಕರ ಸುಳ್ಳು ಹೇಳ್ಬೇಕಾಗ್ ಬಂತಮ್ಮ. ಹಾಗಾದ್ರೆ ನಿಜವಾಗ್ಲೂ ಜಾನಕಿ ಅದ್ಕೆ ಅವರು ನಿತ್ಯ ಮೇಡಮ್ ಅವರು ಒಂದೇ ತರ ಇದ್ದಾರಾ ಕೇಶವ? ನೋಡಕ್ಕೆ ಹಚ್ಚಾಕಿರೋ ಹಾಗೆ ಸಿನಿಮಾನ ಡಬಲ್ ಆಕ್ಟಿಂಗ್ ತರ ಇದಾರಮ್ಮ. ಇಬ್ರು ಅಕ್ಕಪಕ್ಕ ನಿಲ್ಸಿದ್ರೆ ಯಾರ್ ಜಾನಕಿ ಆಂಟಿನೋ ಯಾರ್ ನಿತ್ಯ ಮೇಡಮ್ ಅಂತ ಗೊತ್ತೇ ಆಗಲ್ಲ. ಹೌದಾ? ಹೌದಮ್ಮ. ಜಾನಕಿ ಆಂಟಿಗೆ ನಿತ್ಯ ಆಂಟಿಗೆ
ಏನೋ ರಿಲೇಷನ್ ಇದ್ದೇ ಇರತ್ತೆ. ಅಂದ್ರೆ ಅವರಿಬ್ರು ಒಂದೇ ತಾಯಿ ಮಕ್ಕಳ ಹಾಗೆ ಅದೇ ಅವಳಿ ಮಕ್ಕಳಾಗಿರ್ತಾರಾ? ಆ ವಿಷಯನೇ ನಾವು ತಿಳ್ಕೊಳ್ಬೇಕಮ್ಮ. ಇನ್ನೊಂದು ವಿಷಯ ಹೇಳ, ನೀನ್ ಹೊಡಿಬಾರ್ದು. ರಾಮಕೃಷ್ಣ ಅಂಕಲ್, ಚಂದ್ರಿಕಾ ಆಂಟಿ ಆಕ್ಟಿಂಗ್ ನೋಡಿದ್ಯಾ? ತುಂಬಾ ಡೌಟ್ ಬರ್ತಿದೆ. ಹೌದು ಕಣೋ ಕೇಶವ, ಅವ್ರ ಹಾಸ್ಪಿಟಲ್ ಅಲ್ಲಿ ಎಷ್ಟು ಅವಸರ ಮಾಡಿದ್ರು. ನನ್ ಡೌಟ್ ಏನಂದ್ರೆ, ಅವ್ರು ಜಾನಕಿ ಆಂಟಿ ನಿತ್ಯ ಆಂಟಿನ ನೋಡ್ದೇ ಇರೋ ಹಾಗೆ, ನಿತ್ಯ ಆಂಟಿ ಜಾನಕಿ ಆಂಟಿನ ನೋಡ್ದೇ ಇರೋ ಹಾಗೆ ಏನೋ ಮಾಡ್ತಿದ್ದಾರೆ ಅನ್ಸ್ತಿದೆ. ಆದ್ರೆ ಹಾಗೆ ಮಾಡಿದ್ರೆ ಅವ್ರಿಗೇನೋ ಲಾಭ? ಅದೇ ಯೋಚನೆ ಮಾಡ್ತಿದ್ದೀನಮ್ಮ. ಅವ್ರಿಗೆ ನಿತ್ಯ ಆಂಟಿ ಗೊತ್ತು, ಜಾನಕಿ ಆಂಟಿನೂ ಗೊತ್ತು, ಅವರಿಬ್ರು ಒಂದೇ ಥರ ಇದ್ದಾರಂತ. ನಮಗೆ ಬಂದಿರೋ ಡೌಟ್ ಅವ್ರಿಗೆ ಯಾಕೆ ಬಂದಿಲ್ಲ? ಅವ್ರೇನೋ ರಹಸ್ಯನ ಮುಚ್ಚಿಡ್ತಿದಾರಮ್ಮ. ಚಿಕ್ಕ ಹುಡುಗನೇ ಆದ್ರೂ ಎಷ್ಟು ದೊಡ್ಡ ವಿಷಯನ ಕಂಡುಹಿಡಿದಿದ್ಯೋ. ನನಗ್ ಕೂಡ ಈ ಆಲೋಚನೆ ಬರ್ಲೇ ಇಲ್ಲ. ಈ ವಿಷಯ ತಕ್ಷಣ ನಾವು ಜಾನಕಿ ಆಂಟಿಗೆ ಹೇಳ್ಬೇಕಮ್ಮ. ಆಂಟಿಗೆ ಹಳೇದ್ನೇನ್ ಬರತ್ತೇನೋ. ನಿಜಾನೇ ಕೇಶವ, ಒಂದ್ ವೇಳೆ ಜಾನಕಿ ಅದಕ್ಕೆ ನಿತ್ಯ ಮೇಡಮ್ ಒಂದೇ ತಾಯಿ ಮಕ್ಕಳಾಗಿದ್ರೆ ಜಾನಕಿ ಅದಕ್ಕೆ ಕಷ್ಟ ಇನ್ನೂ ತೀರ್ದ ಹಾಗೇನೆ. ಎಲ್ಲರೂ ಹ್ಯಾಪಿಯಾಗಿರ್ತಾರೆ. ಮತ್ ನಡಿಯಮ್ಮ, ಆಂಟಿಗೆ ಹೇಳೋಣ. ಅದಕ್ಕೆ ಕೇಶವ, ನೀನ್ ನಡಿ, ಹೇಳ್ತೀನಿ, ನಡಿಯೋ. ಅಮ್ಮ, ಏನಮ್ಮ ಇದು? ಆಂಟಿಗೆ ವಿಷಯ ಹೇಳೋಣ, ನಡಿ. ಈಗ್ಲೇ ಬೇಡ ಕಣೋ. ಜೈಸರ್ ವಿಷಯದಲ್ಲಿ ಈಗಷ್ಟೇ ಅಲ್ವಾ ಮನೇಲಿ ಜಗಳ ಆಗಿದ್ದು. ಅಭಿ ಕೋಪದಲ್ಲಿ, ದಿವ್ಯಾ ಏನೋ ಚಿಂತೆಯಲ್ಲಿ, ಜಾನಕಿ ಅದಕ್ಕೆ ಅವ್ರು ಕೂಡ ಏನೋ ಬೇಜಾರಲ್ಲಿದ್ದಾರೆ. ಈ ಸಮಯದಲ್ಲಿ ಹೇಳೋದ್ರಿಂದ ಉಪಯೋಗ ಇಲ್ಲ. ಒಳ್ಳೆ ಟೈಮ್ ನೋಡಿ ಹೇಳೋಣ. ಹೋಗ್ಲಿ, ನಿತ್ಯ ಆಂಟಿಗೆ ಹೇಳೋಣ. ಆ ಮೇಡಮ್ ಎಲ್ಲಿದ್ದಾರೆ ಅಂತ ಹೋಗಿ ಹೇಳ್ತೀವಿ. ಮೇಡಮ್ ನಂಬರ್ ಕೂಡ ನನ್ನ ಹತ್ರ ಇಲ್ಲ. ಯಾರೋ ಒಬ್ರಿಗೆ ಹೇಳಿಲ್ಲ ಅಂದ್ರೆ ನಾನು ಹೊಟ್ಟೆ ಉಬ್ಬೋಗೋ ತರ ಇದೆ ಅಮ್ಮ. ನೀನು ಕೂಡ ನಿಮ್ಮ ಅಪ್ಪನ ಹಾಗೇನೆ ಕೇಶವ, ಯಾವುದನ್ನು ತಡ್ಕೊಳ್ಳಲ್ಲ. ಒಂದ್ ಕೆಲ್ಸ ಮಾಡೋಣ, ಅವ್ರಿಗೂ ಇವ್ರಿಗೂ ಹೇಳೋ ಬದಲು ನೇರವಾಗಿ ನಿಮ್ಮ ಅಪ್ಪನ ಹತ್ರನೇ ಹೇಳ್ಬಿಡೋಣ. ನಮ್ಮ ಅಪ್ಪ ಕೇಳಲ್ಲ ಅಲ್ವಾ, ಹೊಡೆದ್ ಕಳಿಸ್ತಾರೆ. ಇಲ್ಲ ಕೇಶವ, ನಿಧಾನವಾಗಿ ತಾಳ್ಮೆಯಿಂದ ಹೇಳಿದ್ರೆ ಖಂಡಿತ ಕೇಳ್ತಾರೆ. ಓ, ಹಾಗೆ ಹೇಳೋರ್ಗೂ ಅವ್ರ ಕಿವಿಗೆ ಹೋಗಲ್ಲ ಅಂತ ಆಯ್ತು. ತಪ್ಪು ಕೇಶವ, ಅಪ್ಪನಿಗೆ ಹಾಗೆಲ್ಲ ಹೇಳ್ಬಾರ್ದು. ಅವ್ರ ಮನೆಗೆ ಬರ್ತಿದ್ದ ಹಾಗೆ ಹೇಳೋಣ, ಸರಿನಾ? ನಡಿ. ಏನೇ ನಮ್ಮನ್ನ ಹೀಗೆ ನಿಲ್ಲಿಸಿ ಅವಳು ಮೌನವಾಗಿ ಓಡಾಡ್ತಿದ್ದಾಳೆ. ಸಂತೋಷ ಹೆಚ್ಚಾಗಿ ಮಾತು ಬರ್ತಿಲ್ವೇನೋ? ಸಂತೋಷನಾ? ಇವಳಿಗೂ ಜೈಗೂ ಮದ್ವೆ ಮಾಡ್ಬೇಕು ಅಂತ ನಮ್ಮ ಮುದುಕಿ ಗಟ್ಟಿಯಾಗಿ ಹೇಳಿದ್ಲು. ನಮ್ಮ ಅತ್ತಿಗೆ ನಾಣಿ ಕೂಡ ಸಪೋರ್ಟ್ ಮಾಡಿದ್ರಲ್ಲ. ಎಷ್ಟೇ ಜನ ಸಪೋರ್ಟ್ ಮಾಡಿದ್ರು ಜೈ ಒಪ್ಕೋಬೇಕಲ್ವಾ? ಅವನೇನು ಮಾತಾಡದೆ ಸೈಲೆಂಟ್ ಆಗಿ ಹೋದ ಅಂದ್ರೆ ಈ ಮದ್ವೆ ಇಷ್ಟ ಇಲ್ಲ ಅಂತಾನೆ. ಜೈಗೆ ಇಷ್ಟ ಇಲ್ಲ ಅಂದ್ರೆ ಅವನ ಅಜ್ಜಿ ಅಲ್ಲ, ಅವಳ ಮುತ್ತಜ್ಜಿ ಕೂಡ ಈ ಮದುವೆ ಮಾಡೋಕ್ಕಾಗಲ್ಲ. ಆ ದಿವ್ಯ ಈ ಮನೆಗೆ ಬರಬಾರ್ದು, ಯಾವತ್ತು ಬರ್ದಿರೋ ಹಾಗೆ ಮಾಡ್ಬೇಕು. ಇದೇನಮ್ಮ, ದಿವ್ಯಾ ಅಂದ್ರೆ ಜೈಗೆ ಇಷ್ಟ ಅಲ್ವಾ? ಆ ಇಷ್ಟನ ದೂರ ಮಾಡ್ಬೇಕು, ಜೈ ಮನ್ಸು ಚೂರಾಗ್ಬೇಕು. ಅದು ಕಷ್ಟನಮ್ಮ, ಜೈಗೆ ದಿವ್ಯ ಅಂದ್ರೆ ಪ್ರಾಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಜೈ ದಿವ್ಯನ ಮರಳಿಲ್ಲ ಅಂದ್ರೆ ನಮ್ ಮದ್ವೆ ನಡೆಯಲ್ಲ. ಜೈ ಮನ್ಸಿಂದ ದಿವ್ಯನ ಡಿಲೀಟ್ ಮಾಡಿಸ್ಬೇಕು. ಅದಷ್ಟು ಈಸಿ ಅಲ್ಲಮ್ಮ. ಜೈ ಗಂಗಾನ ಹೇಗ್ ಪ್ರೀತಿಸ್ತಿದ್ನೋ ದಿವ್ಯನು ಹಾಗೆ ಪ್ರೀತಿಸ್ತಿದ್ದಾನೆ. ಅದು ನನಗೂ ಗೊತ್ತು. ಆ ದಿವ್ಯ ಈ ಮನೆಗೆ ಬರ್ಲಿಲ್ಲ ಅಂದ್ರೆ ಜೈ ದಿವ್ಯನ ಮರ್ತೋಗ್ತಾನೆ.